ನೀನು ಇವತ್ತೇ ಸತ್ತೋದೇನಕ ನಿನ್ನ ಫ್ಯಾಮಿಲಿ ಸೇಮ್ ಬೆನಿಫಿಟ್ಟಿಂದ ಎಷ್ಟು ದಿನ ಲೈಫ್ ಲೀಡ್ ಮಾಡ್ತೈತೋ ಇಲ್ಲ ಎಷ್ಟು ದಿನಕ್ಕೆ ಬೀದಿಗೆ ಬರ್ತೈತಿ ಅನ್ನೋದನ್ನು ನೀನು ಬ್ಯಾಂಕ್ ಬ್ಯಾಲೆನ್ಸ್ ಡಿಸೈಡ್ ಮಾಡ್ತೈತಿ. ಇವಾಗಿರೋ ಇನ್ಫ್ಲೇಷನ್ಗೆ ನೀನು ದುಡಿದು ಸೇವಿಂಗ್ಸ್ ಮಾಡಿ ಬ್ಯಾಂಕ್ನೊಳಗೆ 10 ಡಿಜಿಟ್ ನಂಬರ್ ಇರೋ ಥರ ಮಾಡ್ತೀನಿ ಅಂತ ಅನ್ನೋದ್ರೆ ಅದು ಈಗಿರೋ ಇನ್ಫ್ಲೇಷನ್ಗೆ ತುಂಬ ಕಷ್ಟ. ಸೊ ಹಂಗಾಗಿ ಪ್ರತಿಯೊಬ್ಬರು ಇನ್ಶೂರೆನ್ಸ್ ಗೊತ್ತಿರ್ತೈತಿ ನಿಮ್ಗೆ, ಟರ್ಮ್ ಇನ್ಶೂರೆನ್ಸ್ ಅನ್ನೋದು. ನಾವು ಯಾವಾಗ ಏನಾಗುತ್ತೋ ಯಾರಿಗೆ ಗೊತ್ತಿರೋಂಗಿಲ್ಲ, ಇನ್ಶೂರೆನ್ಸ್ ಮಾಡಿಸ್ಕ್ಯಾರೆ. 2 ಬೀರ್ ತೊಗೊಳ್ಳೋ ಪ್ರೈಸ್ನೊಳಗೆ ಒಂದು ಇನ್ಶೂರೆನ್ಸ್ ಬರ್ತೈತಿ, ನಿಮ್ಮ ಫ್ಯಾಮ್ಲಿಗೆ ಸೆಕ್ಯೂರ್ ಇರ್ತೈತಿ. ನೀವು ಏನಕ್ಕೆ ಏನಾದರೂ ಆದರೆ ಸೇವಿಂಗ್ಸ್ ಅಂತೂ ಮಾಡೋಕ್ಕೆ ಹೇಳಿದ್ನಲ್ಲ, ಸೇವಿಂಗ್ಸ್ ಮಾಡೋಕ್ಕೆ ಈ ಥರ ಇನ್ಫ್ಲೇಷನ್ ಒಳಗೆ ಈ ಥರ ಜಾಬ್ ಅನ್ಸ್ಟೇಬಲ್ ಇರ್ತೈತಿ, ಈ ಥರ ಟೈಮ್ನೊಳಗೆ ಮಾಡೋದು ಭಾಳ ಕಷ್ಟ ಐತೆ. ಸೊ ಹಂಗಾಗಿ ಇನ್ಶೂರೆನ್ಸ್ ಪರ್ಚೇಸ್ ಮಾಡಿದ್ರೆ ಬೆಟ್ರ್. ಸೇಫ್ಟಿ ಮುಖ್ಯ ಅಲ್ಲ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ. ನಾವು ಇದ್ದಾಗ ಯಾವ ಥರ ನೋಡ್ಕೊತೀವೋ ಇಲ್ಲ ಕೂಡ ಆ ಥರ ಅವರು ಇರಬೇಕಂತಂದರೆ ಇನ್ಶೂರೆನ್ಸ್ ಭಾಳ ಇಂಪಾರ್ಟೆಂಟ್. ಈಗ ನಮ್ಮ ಪೂರ್ವಿಕರನ್ನ ನಾವು ಬೈತಿರ್ತೀವಿ, ಇವರಿಗೆ ಒಂದು ಇನ್ಶೂರೆನ್ಸ್ ಮಾಡಿಸಿದ್ರೆ ನಾವು ಆರಾಮಾಗಿ ಇರ್ಬೋದಿತ್ತು ಹಿಂಗೆ ಅಂತಂದೇಳಿ. ಅವರು ಮಾಡಿರೋ ತಪ್ಪನ್ನು ನಾವು ಮಾಡೋದು ಬೇಡ. ಆದಷ್ಟು ನೋಡ್ರಿ, ಟರ್ಮ್ ಇನ್ಶೂರೆನ್ಸ್ ಭಾಳ ಇಂಪಾರ್ಟೆಂಟ್ ಮನುಷ್ಯನಿಗೆ. ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಐತಿ, ಒಂದ್ಸಲ ಕ್ಲಿಕ್ ಮಾಡಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ, ಯಾವುದು ನಿಮಗೆ ಸೂಟಬಲ್ ಆಗುತ್ತೋ ಅದನ್ನ ಪರ್ಚೇಸ್ ಮಾಡಿರಿ. ಇನ್ಶೂರೆನ್ಸ್ ಭಾಳ ಇಂಪಾರ್ಟೆಂಟ್. ನಿಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋರಿಗೆ ಎಲ್ಲೋ ಒಂದು ಕಡೆಗೆ ಪರ್ಚೇಸ್ ಮಾಡ್ತೀರಿ ನೀವು. ಪಾಲಿಸಿ ಬಜಾರ್ದು ಲಿಂಕ್ ಕೊಟ್ಟಿದ್ದೀನಿ, ಟ್ರೈ ಮಾಡಿ ನೋಡಿರಿ.